ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಹಾಸನದ ಹತ್ರ ಆಸ್ಪಾಸ್ ಒಂದು ಊರಿಗೆ ಬಂದಿದ್ದೇವೆ. ಏನು ವಿಶೇಷ ಅಂತಂದರೆ ರೈತರಿಗೆ ನಿಜವಾದ ಶುಭ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ನೋಡಿದ್ರು ತೆಂಗಿನ ಮರಗಳಾಗ್ಬೋದು, ಅಡಿಕೆ ಮರಗಳಾಗ್ಬೋದು, ಯಾವುದೇ ಬೆಳೆಗಳ ದೀರ್ಘಾವಧಿ ಬೆಳೆ ಆಗ್ಬೋದು, ಅಲ್ಪಾವಧಿ ಬೆಳೆಗಳಾಗ್ಬೋದು, ತುಂಬ ರೋಗಗ್ರಸ್ತವಾಗ್ತಾ ಇದೆ. ಅಂಥದ್ರಲ್ಲಿ ಈ ಒಂದು ತೋಟಕ್ಕೆ ನಾವು ಬಂದು ತುಂಬ ವೀಕ್ ಆಗಿದ್ದ ತೋಟಕ್ಕೆ ನಾವೊಂದು ಸ್ವದೇಶಿ ಗೊಬ್ಬರವನ್ನು ಕೊಟ್ಟಿದ್ವಿ, ಮೋದಿಕೇರ್ ಗೊಬ್ಬರ ಕೊಟ್ಟಿದ್ವಿ. ಅದನ್ನು ಈ ತೋಟದ ಮಾಲೀಕರ ಹತ್ರ ಕೇಳೋಣಂತೆ. ಮುಂಚೆ ಹೇಗಿತ್ತು, ಈಗ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಜೋಸಫ್ ಅಂತೇಳಿ. ಈ ತೋಟಕ್ಕೆ ಮುಂಚೆ ಹೇಗೆ ಅನಿಸ್ತಾ ಇತ್ತು, ಹೆಂಗಿತ್ತು ಈ ತೋಟ? ಮುಂಚೆ ಅಂತ ಹೇಳಿದ್ರೆ ಇದರಲ್ಲಿ ಯಾವ್ದು ಕೆಲವೊಂದು ಮರಕ್ಕೆ ರೋಗಗಳು ಬಂದಿತ್ತು, ಗರಿಗಳೆಲ್ಲ ಒಣಗಿ ಹೋಗಿ ಸಾಯೋ ಅಂತ ಪರಿಸ್ಥಿತಿ ಇತ್ತು. ಆಸೆ ಬಿಟ್ಬಿಟ್ಟಿದ್ವಿ, ಅದು ತೆಗೆದ್ಬಿಟ್ಟು ಹೊಸದ್ದು ಸಸಿ ಹಾಕಂತೆಲ್ಲ ಮಾಡಿದ್ವಿ. ಆ ಸಮಯ ನಿಮ್ದು ಪರಿಚಯ ಆಯ್ತು, ಅದು ಬಂದು ನೋಡಿದಾಗ ಇದು ಹಾಕಿ ಅಂತೆಲ್ಲ ಹೇಳ್ತೀರಿ. ಅದಕ್ಕೆ ಮೋದಿಕೇರ್ದು ಔಷಧಿ ಮತ್ತು ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಗೊಬ್ಬರ ಎಲ್ಲ ಕೊಟ್ಮೇಲೆ ಯಾವ್ದು ಗಿಡ ನಾವು ಸಾಹಿತ್ಯ ಹೊಂದಿಕೊಂಡಿದ್ದೀವಿ ಅದೆಲ್ಲ ಮೇಲ್ಗಡೆಗೆ ಆತರ ಉದಾಹರಣೆಗೆ ಅಲ್ಲಿ ಆತರ ಚಿಗುರು ಮೇಲ್ಗಡೆ ಬಂದಿದ್ದೆ, ಸಾಯಂಗಿತ್ತು. ಮೇಲೆ ಹೊಸ ಸಸಿ ನೆಟ್ಟಂಗನ ಆಗಿದೆ, ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಕೆಲವು ಮರಗಳಂತೂ ಇಲ್ಲಿ ಸುಮಾರು 7-8 ಗಿಡ ಅಂತೂ ಕೊನೆ ಹಂತಕ್ಕೆ ತಲುಪಿದ್ವು. ಅಂಥದ್ದನ್ನು ಕೂಡ ಈ ಗೊಬ್ಬರದಿಂದ ಮತ್ತು ಔಷಧದಿಂದ ನಾವು ಉಳಿಸಿದ್ದೀವಿ. ಮತ್ತೆ ಒಂದು ಮಾತು ಅಂದ್ರು ಅಂತಂದ್ರೆ, ಈ ಊರಿನವ್ರು ಯಾರೋ ಅಂದ್ರು ಇಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ. ಅದ ಕತೆ ಹೇಳಿ, ಅದು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಅವರು ಸುಮ್ಮನೆ ನೋಡಿದವರಲ್ಲೇ ಒಂದು ಮಾತು ಬಾಯಿಗೆ ಒಂದು ಮಾತು ಹೇಳ್ತಾ ಇದ್ರು, ಇಲ್ಲಿ ಬೇಸಿಗೆಗಾಲದಲ್ಲಿ ಏನೂ ಬೆಳೆಯಲ್ಲ, ನಿಜವಾಗಿ ಎಲ್ಲಿ ಬೆಳೆಯಲ್ಲ ಅದು. ಅಂಥದ್ದು ನೋಡ್ಬಿಟ್ಟು ಇಲ್ಲಿ ಏನು ಬೆಳೆದಿಲ್ಲ, ಕಸನ ಬೆಳಿತಿಲ್ಲ ಅಂತ ಹೇಳ್ತಾ ಇದ್ರು. ಅದು ಇಲ್ಲಿ ನೋಡಿದ್ರೆ ಇದಕ್ಕಂತ ಸತ್ಗಿಡನ ಬಂದಿದ್ದೆ. ಮತ್ತು ನೀರಿನಲ್ಲಿ ಬೆಳೆ ಬಂದೇ ಬರ್ತದೆ, ಅವಾಗ ನೀರಿರ್ಲಿಲ್ಲ. ಅದನ್ನ ನೋಡಿ ಅವ್ರು ಹೇಳಿದ್ರು, ಅವ್ರದ್ದು ಒಂದು ಮೂಡ್ತನ ಅದು. ಅದು ನಿಜವಾಗಿ ನಾವು ಮೋದಿಕೇರ್ ಅವ್ರದ್ದು ಒಂದು ವಿಶ್ವಾಸ ಇಟ್ಟು ನಂಬಿಕೆ ಅಂತ ಹಾಕಿದ್ದಕ್ಕೆ ಬರೀ ಒಂದ್ಸಲ ಮಾಡಿದಕ್ಕೆ ಇಷ್ಟು ಫಲ ಬಂದಿದೆ. ಇವ್ರು ಹೇಳಿದ್ರು ಇನ್ನೂ 2-3 ಸಲ ಮಾಡ್ಬೇಕಾಗಿತ್ತು ಅಂತ ಹೇಳಿ. ಅದು ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಆಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಈ ಮರಗಳ ರಸಸೋರ ರೋಗ ಹಸಿ ಇತ್ತು. ಈಗ ಹಸಿ ಅಂಶ ಇಲ್ಲ ಅದರಲ್ಲಿ, ಈಗ ಒಣಗಿದೆ. ಮತ್ತೆ ಮೇಲ್ಗಡೆ ಗರಿಗಳು ಸಹ ಆರೋಗ್ಯಯುತವಾಗಿ ಕಾಣಿಸ್ತಾ ಇದ್ದಾವೆ. ಎಲ್ಲ ಚೆನ್ನಾಗಿ ಆಗಿದೆ ಈ ಮೋದಿಕೇರ್ ಗೊಬ್ಬರ ಮತ್ತು ಔಷಧಿಯಿಂದ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಶೇಷ ಅಂದರೆ, ಇವತ್ತು ಅರಸೀಕೆರೆ ಭಾಗದಿಂದ ಈ ನಮ್ಮ ರೈತರಿಗೆ ಕೃಷಿಯ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರುವಂಥ ಒಬ್ಬ ಮಿನಿ ಸೈಂಟಿಸ್ಟ್ ಅಂತ ಹೇಳ್ಬೋದು, ಅಷ್ಟು ಜ್ಞಾನ ಇರುವಂಥ ಒಬ್ಬ ಪರ್ಸನ್ ಬಂದಿದ್ದಾರೆ ಈ ತೋಟಕ್ಕೆ. ಅವ್ರ ಜೊತೆಯಲ್ಲಿ ನಮ್ಮ ಅರಸೀಕೆರೆ ಭಾಗದ ಮಾಸ್ಟರ್ ಬಂದಿದ್ದಾರೆ. ನಮಗೆ ಈ ವಿಚಾರಗಳಿಗೆ ಆ ಮಾಸ್ಟ್ರೇ ಸ್ಫೂರ್ತಿ. ಅವ್ರ ಮೂಲಕ ನಾವೆಲ್ಲ ಬಂದು ಈ ಹಳ್ಳಿಗಳಿಗೆ ಈ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ. ಮಾಸ್ಟರ್ ಹತ್ರ ಒಂದು ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ. ಲಾಸ್ಟ್ ಟೈಮ್ ನೀವು ಕೂಡ ಬಂದಿದ್ರಿ ಈ ತೋಟಕ್ಕೆ. ಆವಾಗ ಹೇಗಿತ್ತು ಈ ತೋಟ, ಈಗ ಹೆಂಗಾಗಿದೆ, ಏನು ಅನ್ಸುತ್ತೆ? ನಮ್ಮ ಜೋಸಫ್ ಸರ್ ಅವರು ಈ ತೋಟವನ್ನು ತಗೊಂಡಾಗ ಇಲ್ಲಿ ಅಕ್ಕಪಕ್ಕದವರೆಲ್ಲ ಇವನ್ನ ಚುಡಾಯಿಸಿದ್ದಾರೆ. ಏನು ಬೆಳೆಯುತ್ತೆ, ಎಲ್ಲ ಹುಲ್ಲು ಬೆಳೆಯಲ್ಲ ಅಂತ ಜಮೀನು ತೊಗೊಂಡಿದ್ದೀರಲ್ಲ ಅಂತೇಳಿ. ಅದನ್ನು ಆದರೂ ಅವರು ಚಾಲೆಂಜಾಗಿ ತೊಗೊಂಡು ನಾನು ಇಂಪ್ರೂವ್ ಮಾಡ್ತೀನಿ, ಈ ತೋಟ ಇಂಪ್ರೂವ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ತೋಟವನ್ನು ಖರೀದಿ ಮಾಡಿದ್ದಾರೆ. ನಂತರ ಅದೇ ಟೈಮ್ಗೆ ನಮ್ಮ ಮೋದಿಕೇರ್ನ ಶಿವಮೊಗ್ಗದ ಬಾಲಸುಬ್ರಹ್ಮಣ್ಯವರು ಮತ್ತು ಹಲವರು ಬಂದು ಇಲ್ಲಿ ಇವರಿಗೆ ಈ ತೋಟದ ಇಂಪ್ರೂವ್ಮೆಂಟ್ಸಿಗೆ ಯಾವ ರೀತಿ ಕೆಲವಿಗೆಲ್ಲ ಗಿಡ ಅಲ್ಲಿದೆಯಲ್ಲ ಅದು ಫುಲ್ ಏನೂ ಇರಲಿಲ್ಲ, ಎಲ್ಲ ಒಣಗಿದ ಗರಿಗಳು ನೇತಾಡ್ತಿದ್ದು. ಅದು ಹಾಗೆ ನೇತಾಡ್ತಿದ್ದು. ಸುಮಾರು ಒಂದು 7-8 ಮರಗಳು ಅದೇ ರೀತಿ ಇದ್ದು. ಅವಾಗೆಲ್ಲ ನುಸಿ ರೋಗ ಸೋರ್ತಾ ಇತ್ತು, ಕೆಲವು ಇದರಿಂದ ಹಣ್ಣು ರೋಗದ ಇದರಿಂದ ಮರಗಳಿಂದ ಸೋರ್ತಾ ಇತ್ತು. ಅವನ್ನೆಲ್ಲ ತಡೆಗಟ್ಟಿ ಮತ್ತು ಒಳಗಡೆ ಇರುವಂಥ ಏನು ಅದನ್ನು ಹಾಳು ಮಾಡುವಂಥ ಕ್ರಿಮಿಗಳು ಅವನ್ನೆಲ್ಲ ಸಾಯೋದಕ್ಕೆ ಅದಕ್ಕೆ ಪೌಷ್ಟಿಕಾಂಶ ಇರುವಂಥ ಒಂದು ಸ್ಪ್ರೇ ಮಾಡುವಂಥ ಗೊಬ್ಬರ ಮತ್ತು ಅದನ್ನು ಕೊಟ್ಟಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮಾಡಿದ್ದು. ಅದಕ್ಕೆ ಸ್ಪಂದಿಸಿದಂಥ ನಮ್ಮ ಮಿಸ್ಟರ್ ಜೋಸಫ್ರವರು ಅದನ್ನು ಹಾಕಿದ್ದಾರೆ. ಒಂದು ಸರಿ ಹಾಕಿದ್ದಾರೆ, ಮತ್ತೆ ಇನ್ನೊಂದು ಸರಿ ಹಾಕಬೇಕಾಯ್ತು. ಆದರೆ 2-3 ಸಲ ಕಂಟಿನ್ಯೂಸ್ ಮಳೆ ಬಂದಾಗ ಅವರಿಗೆ ಆ ಔಷಧಿಯನ್ನು ಸ್ಪ್ರೇ ಮಾಡೋಕ್ಕಾಗಿಲ್ಲ. ಅದು ಹೋಗಿರೋಂಥ ಮರಗಳು ನಿಜವಾಗ್ಲೂ ಮತ್ತೆ ಒಣಗಿ ಅದು 3-4 ಗರಿ ಬಂದಿದೆ. ಅದರಲ್ಲೊಂದು ತೆಂಗಿನ ಸಸಿಯನ್ನೇ ಅದರ ಮೇಲೆ ಇಟ್ಟಿದ್ರೆ ನಂಗೆ ಕಾಣಿಸ್ತಾ ಇದೆ. ಹೌದು, ನಿಜವಾಗ್ಲೂ ಖುಷಿ ಆಯಿತು. ಹಾಗಾಗಿ ನಮ್ಮ ಶಿಷ್ಯನಾದ ರವಿಯವರು ಇದ್ದಾರೆ. ಈ ಕೃಷಿ ಇದರ ಬಗ್ಗೆ ತುಂಬ ಅನೇಕ ಕೃಷಿ ಮೇಳಗಳಲ್ಲಿ ಮತ್ತು ಬೇರೆ ತರಬೇತಿ ಮೇಳಗಳಲ್ಲಿ ಅನೇಕ ವಿಷಯವನ್ನು ಕೃಷಿ ಅಭಿವೃದ್ಧಿಗೆ ಅಳವಡಿಸಿಕೊಳ್ಳುವಂಥ
ಅನೇಕ ವಿಷಯ ಸಂಕಿರಣಗಳಲ್ಲಿ ಭಾಗವಹಿಸಿ ವಿಷಯ ತಿಳ್ಕೊಂಡಿದ್ದಾರೆ. ಒಂದು ಉತ್ತಮವಾದ ಶಿಷ್ಯ ಅಂತ ಹೇಳ್ಬೋದು. ಅವ್ರನ್ನೂ ಒಂದು ಕೇಳೋದಕ್ಕೆ ಈಗ ಇನ್ನೊಬ್ಬರು ನಮ್ಮ ರವಿ ಸರ್ ಇದ್ದಾರೆ. ಇವರು ಎಂಟೈರ್ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ರೈತರುಗಳಿಗೆ ಕೊಡುವಂತಹ ಅದ್ಭುತವಾದ ನಾಲೆಡ್ಜ್ಗಳು ಏನು ಕೊಡ್ತಾ ಇದ್ದಾರೆ. ಈಗ ರೋಗ ಬರ್ತಾ ಇದೆ, ರೈತರು ಹಾಕಿದ ದುಡ್ಡನ್ನು ಬೆಳೆ ತಗೊಳಕ್ಕಾಗ್ತಾ ಇಲ್ಲ, ಅಂಥದ್ದು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥ ಸಾಕಷ್ಟು ನಾಲೆಡ್ಜ್ಗಳನ್ನು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳ ಹತ್ರ ತಿಳ್ಕೊಂಡು ಬಂದಿದ್ದಾರೆ. ಇವತ್ತು ಅವ್ರ ಬಾಯಿಂದ ಒಂದೆರಡು ಮಾತು ಕೇಳೋಣ. ಸರ್, ರವಿ ಸರ್ ನಮಸ್ಕಾರ. ನಮಸ್ಕಾರ. ಈ ತೋಟ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಬಿಫೋರ್ ಆವಾಗ ಹಂಗಿತ್ತು, ಇವತ್ತು ಆ ಎಲೆ ಒಂದು 8-9 ಎಲೆ ಇಡೀ ತೆಂಗಿನ ಮರನೇ ಅಲ್ಲಿ ಇಟ್ಟಂಗೆ ಕಾಣ್ತಾ ಇದೆ. ಸತ್ತೋಯ್ತು, ಕಡಿಬೇಕು ಅಂತಿದ್ರಂತೆ. ಈಗ ಹಿಂಗೆ ಬರುತ್ತಂದ್ರೆ ಏನು ಕಾರಣ ನಿಮ್ಮ ಪ್ರಕಾರ? ಇಲ್ಲ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ತೋಟ ತಗೊಂಡ ತುಂಬ ಖರಾಬ್ ಆಗ್ತದೆ ಹೇಳ್ತಾರೆ. ಅಂದರೆ ಒಂದು ಗಿಡ ಹುಲ್ಲು ಗಿಡ ಬೆಳೆಯಲ್ಲ ಅಂತ ಹೇಳ್ತಿದ್ರಂತೆ. ಬಟ್ ಇವಾಗ ನನಗೆ ಅನಿಸುತ್ತೆ ಏನೋ ತೋಟದಲ್ಲಿ ಬೆಳೆದಿದ್ದಾರೆ. ಈಗ ಸರ್ ಹೇಳಿದ್ರು ಗಿಡ ನೆಟ್ಟಾಗಿದೆ ಅಂತ. ಬಟ್ ನನಗೆ ಕಾನ್ಫಿಡೆನ್ಸ್ ಬಂದಿದೆ, ಇಂಥ ಭೂಮಿನಲ್ಲಿ ಇಂಥ ಗಿಡ ನೆಟ್ಟು ಒಳ್ಳೆ ಫಸಲು ಕಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಹಿಂದೆ ತೋಟ ಕೊಟ್ಟಂತ ತಪ್ಪು ಮಾಡಿದ್ರು. ಒಂದು ತಪ್ಪು ಏನು ತಪ್ಪು ಅಂದರೆ ಕೆರೆ ಮಣ್ಣದ ಮೇಲೆ ಅದು ತಂದು ಹೊಡೆದಿದ್ದಾರೆ. ಅಲ್ಲಿ ಪ್ಯಾಥೋಜನ್ ಅಂತ ಕ್ರಿಯೇಟ್ ಆಗಿರುತ್ತೆ. ನಾವು ಈಗ ಅತಿಯಾದ ರಾಸಾಯನಿಕ ಬಳಕೆಯಿಂದಾಗಿ ನಾವು ಕೆರೆ ಮಣ್ಣೆ ತಂದು ಇಲ್ಲಿ ಹೊಡಿತೀವಿ, ಅವಾಗ ಪ್ಯಾಥೋಜನ್ ಅಂತ ಕ್ರಿಯೇಟ್ ಆಗುತ್ತೆ. ಈಗ ನಾವು ದೆವ್ವ ಭೂತಗಳು ಎದುರ್ತೀವಿ, ಹಾಗೆ ಭೂಮಿ ಸಹ ಎದುರ್ತಾ ಹೋಗ್ತಾ ಇದೆ. ಆ ಪ್ಯಾಥೋಜನಿಂದ ಏನಾಗುತ್ತೆ, ರೋಗಗಳು ಜಾಸ್ತಿ ಆಗ್ತದೆ. ಒಂದು ಇನ್ನು ಈ ಕಡೆ ಒಂದು ತಪ್ಪು ಮಾಡಿದ್ದಾರೆ, ಫ್ಲಡ್ ಇರಿಗೇಷನ್ ಮಾಡ್ತಾರೆ ಇಲ್ಲಿ ಇವರು. ಫ್ಲಡ್ ಇರಿಗೇಷನ್ ಬೇಡ ಅಂತ ಹೇಳಿದ್ದೀನಿ ನನಗೆ. ಯಾಕೆ ಈ ತೋಟಕ್ಕೆ ಬಂದು ವಿಸಿಟ್ ಮಾಡೋದು ಗೊತ್ತಾಗುತ್ತೆ ನಮಗೆ. ಫ್ಲಡ್ ಇರಿಗೇಷನ್ ಮಾಡೋದೇ ಅಂದರೆ ಭೂಮಿಗೆ ಆಳಕ್ಕೆ ಹೋಗುತ್ತೆ, ನಾವು ಬಿಡೋಂಥ ನೀರು ಪೋಷಕಾಂಶ ಎಲ್ಲ ತುಂಬ ಡೀಪಾಗಿ ಹೋಗುತ್ತೆ. ಹಾಗಾಗಿ ಪೋಷಕಾಂಶ ಸಮರ್ಪಕವಾಗಿ ಸಿಗೋದಿಲ್ಲ. ಆದಷ್ಟು ಇರಿಗೇಷನ್ ಮಾಡಲಿಕ್ಕೆ ನಾವು ಸಲಹೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಗ್ರೋತ್ ಆಗಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗೆ ನಮ್ಮ ಮೋದಿಗೆರೆ ಉತ್ಪನ್ನಗಳನ್ನ ಪ್ರತಿ ವರ್ಷಕ್ಕೊಂದ್ಸಲ ಒಂದು 3 ಡೋಸ್ ಕೊಟ್ಟರೆ ಇನ್ನೂ ಒಳ್ಳೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಧನ್ಯವಾದ ಸರ್, ತುಂಬ ಧನ್ಯವಾದ ಸರ್ ತಮಗೆ. ಸರ್, ಈ ಗೊಬ್ಬರ ಹಾಕಿದ್ದೀರಿ, ಧನ್ಯವಾದ. ಮತ್ತು ಎಲ್ಲ ಬಡ ರೈತರಿಗೆ ಇದು ತಲುಪಬೇಕು ಸರ್, ತಲುಪಲಿ, ಅವ್ರು ಚೆನ್ನಾಗಿರ್ಬೇಕು, ನಿಮಗೆ ದೇವರ ಆಶೀರ್ವಾದ ಆಗುತ್ತೆ. ಇಷ್ಟೇ ನಮ್ಮ ಒಂದು. ನಮಗೇನಂದ್ರೆ ಕೆಲವರು ಹೇಳಿದ್ರು ಇದು ಏನು ಫಲ ಕೊಡ್ತೈತೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಾನು ಚಾಲೆಂಜಿಗೆ ತೊಗೊಂಡು ಮೊದಲು ನಾವು ಅದ್ರದ್ದು ಫಲ ಕಂಡು ಅನುಭವಿಸಿ, ಮೊದಲು ಈ ಥರ ಇತ್ತು, ಹಾಕಿದ್ಮೇಲೆ ಈ ಥರ ಆಗುತ್ತೆ ಅಂದ್ರೆ ಅವತ್ತೇ ಇವ್ರ ಹತ್ರ ಹೇಳಿದ್ದೆ. ಅವಾಗ ನಾನು ಪ್ರಚಾರ ಮಾಡಕ್ಕೆ ಹೋಗಿಲ್ಲ. ಈಗ ನಮ್ಮ ಗಿಡ ಮರಗಳೇ ಆ ಪ್ರಚಾರವನ್ನು ಮಾಡ್ತಾ ಹೋಗ್ಬೇಕಂದ್ರೆ ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ. ಧನ್ಯವಾದ ಸರ್, ತುಂಬ ಧನ್ಯವಾದ. ಮುಂದಿನ ಮುಂಗಾರು ಮಳೆ